ಏನ್ ಅನ್ಸುತ್ತೆ ನಿಮ್ಗೆ? ಆಶ್ಚರ್ಯ ಆಗುತ್ತಲ್ವಾ ಇಷ್ಟು ಬೇಗ ಪ್ರಾರಂಭ ಮಾಡಿರೋದು? ಹೌದು, ಖಂಡಿತ ಈ ವಿಚಾರ ಅದೇ ಕಲರ್ಸ್ ಅವರು ಈ ತರ ಒಂದು ಹೌದು. ವಿಚಾರ ಇನ್ಸ್ಟಾ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಒಂಥರ ವೀಕ್ಷಕರಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ ಕುತೂಹಲ ಮೂಡಿಸೋದ್ ಜೊತೆಗೆ ಖುಷಿ ಕೂಡ ಕೊಟ್ರು. ಯಾಕಂದ್ರೆ ಈಗ IPL ಆಯ್ತು, ಸೊ ಜನಗಳಿಗೆ ಏನಂದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಬೇರೆ ಏನು ಬೇರೆ ಏನು ಅಂತ ಯೋಚನೆ ಮಾಡ್ತಾ ಇದ್ರು. ಸೊ ಬೇಗ ಬರೋದು ಒಂದು ಖುಷಿಯ ವಿಚಾರ. ಅಂದ್ರೆ ನಾವು ನೋಡ್ಬೋದು, ಲಾಸ್ಟ್ ನಾವು ಯಾವುದೇ ಬಿಗ್ ಬಾಸ್ ಸೀಸನ್ಗಳಿಗೆ ನೋಡಿದ್ರು ಲಾಸ್ಟ್ ಸೀಸನ್ ಸ್ವಲ್ಪ ಬೇರೆ ಲೆವೆಲ್ಗೆ ರೀಚ್ ಆಗಿತ್ತು. ಆಮೇಲೆ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡೋದಾದ್ರೂ ಅಷ್ಟೇ, ಬೇರೆ ಯಾವ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಏಜ್ನ ಜನರು ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಸೊ ಈ ಸಲ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಮಾಡಿದ್ದು ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಅಂದ್ರೆ ರೀಚ್ ಆಗೋದು ಒಂದು, ಮತ್ತೆ ಎಂಟರ್ಟೈನ್ಮೆಂಟ್ ಪರ್ಪಸ್ಸು. ಸೊ ಜನಗಳಿಗೆ ಈಗ 100 ಡೇಸ್ ಅಂತ ಇತ್ತು, ಅದರ ಹಿಂದಿನ ಸೀಸನ್ ಅಲ್ಲಿ 120 ಡೇಸ್ 110 ಡೇಸ್ ಕೂಡ ಮಾಡಿದ್ರು. ಸೊ ಇದೆಲ್ಲ ಅದರ ಒಂದು TRP ಉದ್ದೇಶನೂ ಇರುತ್ತೆ, ಮತ್ತೆ ಎಂಟರ್ಟೈನ್ಮೆಂಟ್ ಜನ ನೋಡ್ತಿದ್ದಾರೆ ಅಂದ್ರೆ ಯಾಕೆ ಸ್ಟಾಪ್ ಮಾಡ್ತಾರೆ. ಸೊ 100 ಡೇಸ್ ಆದ್ರೂ ಕೂಡ ಅಷ್ಟೇ TRP ಬರ್ತಿತ್ತು ಅಂದ್ರೆ ಮೂವ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ. ಸೊ ಈ ತರ ಇರೋದ್ರಿಂದ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗ್ತಿರೋದು ಒಂಥರ ಎಲ್ರಿಗೂ ಕುತೂಹಲ, ಮತ್ತೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ.